ಕೇಳಿ ನೀವು ಇಷ್ಟು 12 ಬೇಡಿಕೆ ಇದೆ. 12 ಬೇಡಿಕೆಯಲ್ಲಿ ನಿಮ್ಮ ಮಟ್ಟದಲ್ಲಿ ಯಾವುದನ್ನ ತೀರ್ಮಾನ ತಗೊಳಕ್ ನಿಮ್ ಕೈಲಿ ಆಗುತ್ತೆ ಇವತ್ತು ಈ ಕ್ಷಣದಲ್ಲಿ ತೀರ್ಮಾನ ತಗೋಬೇಕು. ಇಲ್ಲ 12ರಲ್ಲಿ ಒಂದು ಬೇಡಿಕೆನು ನನ್ನ ಕೈ ಈಡೇರ್ಸಕ್ ಆಗಲ್ಲ ಅಂತೇಳಿ ನಾವು ಇಲ್ಲಿ ಕೂತಿದೀವಿ. ಇಲ್ಲಿ ಕೂತಿರಂತ ಗೇಟ್ ಮುಂದೆ ಒಂದ್ ನಿಮಿಷ, ನಾವು ಚಳವಳಿ ಮಾಡಕ್ಕೆಲ್ಲ ಬಂದಿರೋದು. ನಾವು ಮಾತುಕತೆ ಮುಖಾಂತರ ಸಮಸ್ಯೆ ಬಗೆಹರಿಸ್ಕೊಳ್ಳುತ್ತೆ. ಅದು ಇನ್ನು ಅರ್ಧ ಗಂಟೆಲಾಗ್ಬೋದು, ಇನ್ನು 15 ದಿನದಲ್ಲಾಗ್ಬೋದು. ಈ ಕಾರ್ಖಾನೆನ ನಾವು ಶುರು ಮಾಡಿಸೇ ಹೊರಗಡೆ ಹೋಗೋದು. ಅದು ನಾಳಕ್ಕೆ ಶುರು ಮಾಡಿ, ನೀವು ಆಗಸ್ಟ್ 1 ಶುರು ಮಾಡಿ, ಇಲ್ಲ ಬರೋ ವರ್ಷಕ್ಕೆ ಶುರು ಮಾಡಿ. ನಮಗೆ 150 ರೂಪಾಯಿ ಕೊಟ್ಬಿಡಿ. ಇಲ್ಲ ನಿಮ್ಮ ಕೈಲಿ ಮಾಡೋಕ್ಕಾಗಲ್ಲ ಅಂದರೆ ಇವತ್ತು ಹೇಳ್ಬಿಡಿ, ನೀವು ಎಲ್ಲರೂ ಹೊಡ್ಕೊಳ್ಳಿಯಪ್ಪ, ನಿಮ್ಗೆ 150 ರೂಪಾಯಿ ನೀವು ಇಸ್ಕೊಂಡ್ರೆ ಇನ್ನೂ ನಮಗೂ ನಿಮಗೂ ಸಂಬಂಧ ಇಲ್ಲ ಅಲ್ವಾ? ಕರೆಕ್ಟಾಗಿರ್ಬೇಕು. 150 ಬಾಕಿ ಕೊಟ್ಬಿಡಿ, ನೀವೆಲ್ಲರೂ ಹೊಡ್ಕೊಳ್ಳಿ ಅಂತ ಹೇಳ್ಬಿಡಿ, ನಾವೇನು ಮಾಡಲ್ಲ. ಇಲ್ಲ ನಮ್ಮ ಕಾರ್ಖಾನೆಗೆ ನೀವು ಅಗ್ರಿಮೆಂಟ್ ಆಗಿದ್ದೀರಿ, ಅದ್ಯಾಗ್ರಿ ಒಂದು ಸತ ಒಪ್ಕೊಂಡಾದ್ಮೇಲೆ ಮಾತಲ್ವಾ, ಮಾತಿಗೆ ನಡ್ಕೊಳ್ಳಿ ಅಂತ ನಮ್ಮನ್ನ ಹಂಗೆ ಅಂತಲೇ ಕೇಳಿ. ನಾವು ನೀವು ಮಾತಿಗೆ ನಡ್ಕೊಳ್ಳಿ ಅಂತ ನಾವು ಕೇಳ್ತೀವಿ ಅಷ್ಟೇ. ವಿಚಾರ ಸುಮ್ಮನೆ ರಕ್ಷಣಾ ವೇದಿಕೆ ಮತ್ತು ನಮ್ಮ ಬಸವದೇವರಿಗೆ ಏನಿದೆ 150 ರೂಪಾಯಿದು ಅವರು ಸೌತ್ ಇಂಡಿಯನ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ನೋಡ್ಕೊಂಡಿರ್ತಾರೆ. ಅಲ್ಲಿ ದಾವೆ ಇರೋದ್ರಿಂದ ಏನು ಆದೇಶ ಬರ್ತಾರೆ ಅದನ್ನ ಕೊಡ್ಲಿಕ್ಕೆ ಬದಲಾಗಿರ್ತೀವಿ. ಆಯ್ತಪ್ಪ, ಆಯ್ತಲ್ವ? ಅದಕ್ಕೆ ನಾವು ಮೊದಲೇ ಹೇಳಿದ್ದು, ಆದೇಶನ ಆಯುಕ್ತರ ಆದೇಶನ ತಿರಸ್ಕಾರ ಮಾಡಿದೆ. 150ಗೆ ಫ್ಯಾಕ್ಟ್ರಿ ಶುರು ಮಾಡೋದಕ್ಕೆ ಆಯುಕ್ತರ ಆದೇಶನ ಪಾಲಿಸ್ತಾ ಇದ್ದಾರೆ. 2 ಇದಾಯ್ತಲ್ವೇ? ಈಗ ಮುಂದಿನ ವಿಚಾರಕ್ಕೆ ಹೋಗು, ಎಲ್ಲನೂ ಮುಗಿಸ್ಬಿಡುವ, ಆಯ್ತಲ್ವಾ? ಈಗ ನಿಮಗೂ ಭಾಳ ಒಂದು ರೀತಿ ನಾನು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಿದೆ ಅನ್ಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿದೆ. ಆಯ್ತು, ನೀವು ಪಾಪ ಕೂತುಗಳದೇ ಇದ್ದಾರೆ, ನೋಡವು ನೀವು ಎಷ್ಟೊತ್ತು ನಿಂತ್ಕೊಂಡಾರೋ, ನಾವು ಎಷ್ಟೊತ್ತು ಹಚ್ತೀವೋ ಅದನ್ನು ನಾವು ನೋಡವು ಇರಲಿ. ಯಾಕೆಂತಂದರೆ ನೋಡಿ, ಒಂದು ನಿಮ್ಗೆ ಹೇಳ್ಬಿಡ್ತೀನಿ, ಚಳುವಳಿ ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ನಮ್ಮ KB ಇರ್ಬೋದು, ಇಂಜಿನಿಯರ್ಗಳಿರ್ಬೋದು, ಬೇರೆ ಬೇರೆಯವರು ಅವ್ರಿಗೇನು ಮಾಡಿದ್ರು ಗೊತ್ತೇ? ಪೊಲೀಸರು ಇಲ್ಲೇ ಇದ್ದಾರೆ, ನೀವು ಒಂದಕ್ಕೆ ಹೋಗ್ಬೇಕು ಅಂದರು ನಮ್ಮನ್ನು ಕೇಳ್ಬಿಟ್ಟೆ ಹೋಗ್ಬೇಕು. ನಿಮ್ಮಲ್ಲಿ ಹೊರಗಡೆ ಹೋಗ್ಬಿಟ್ಟು ಏನಾದ್ರು ಹೆಚ್ಚು ಕಡಿಮೆ ಆದರೆ, ಈಗ ನಾವಿಲ್ಲಿ ನಮ್ಮಲ್ಲಿ ಬಂದಿರೋರು ಏನಾದ್ರು ಹೆಚ್ಚು ಕಡಿಮೆ ಆದ್ರು ನಮ್ಗೆ ಹಿಂಸೆ, ನಿಮ್ಮ ತಲೆ ಮೇಲೆ ಬರುತ್ತೆ. ನಮ್ಮ ಹೊರಗಡೆ ಕೂತಿದ್ರೆ ನೀವೇನು ಮಾಡೋರಿಗೆ ಗೊತ್ತಾ? ಕೂತ್ಕೊಳ್ಳಿ, ಪೊಲೀಸರು ಹಾಕ್ಬಿಡ್ತೀವಿ ಅಂತ ನೀವು ಬೇಕು, ಏನೋ ಪುಣ್ಯ ಒಳ್ಳೇದು ಮಾಡಿಕೊಡ್ರಿ, ಕೂತಿದೀವಿ. ಒಳ್ಳೇದು ಮಾಡ್ಕೊಟ್ಟಿಲ್ಲ ಇವರು, ಸಮಾಜವಾಗಿ ಮಾಮೂಲಿ ರೈತರು ಮಾತಾಡ್ಕೊಯ್ತಾರೆ. ಬೇರೆ ಮಾಡ್ತಿದ್ದಾರೆ, ₹1,200 ಅಲ್ಲೇ ಹೋಯ್ತಾರ. ನಮ್ಗೆ ಹಾಕಿದ್ದೀನಿ 7ನೇ ತಿಂಗಳು 1ನೇ ತಾರೀಕು ಆಗ್ತೀಸ. ಇವಾಗ ನಮ್ಮ ಕಂಪನಿ ಫ್ಯಾಕ್ಟ್ರಿ ಓಪನ್ ಆಗಂಟೆ 14 ತಿಂಗಳು ಆಯ್ತಾರೆ. ಇದ್ರ ಮೇಲೆ ಚಕ್ರ ಪರ್ಸೆಂಟೇಜ್ ಕೊನೆ ಅಂದ್ರೆ ನಾವು 18 ತಿಂಗಳು 14 ತಿಂಗಳು ಕಾಯ್ಬೇಕು ಅಂತ. ಅದಕ್ಕಾದ್ರೆ ಅದು ಸಿಕ್ಕದೇ 70-80 ಸಾವಿರ ಯಾಕೆ ಸಾಗಲ್ಲ? ನಮ್ಮ ಕಂಪನಿ ಬೇಗನೆ ಶುರು ಮಾಡಬೇಕು ಮಾಡಿ 7ನೇ ತಾರೀಕು 12ನೇ ತಾರೀಕು ಶುರು ಮಾಡಿದ್ವಿ. ನೀವೇ ಹೇಳ್ಬೇಕು ಸರ್, ಅಧಿಸೂಚನೆ ಬಂದಿಲ್ಲ. ನೀವೇ ಹೇಳ್ಬೇಕು ಸರ್ ಅಧಿಕಾರಿಗ. ಒಬ್ಬ ರೈತ 7ನೇ ತಿಂಗಳು 1ನೇ ತಾರೀಕು ಆಗ್ತಾನೆ. ಶುರು ಮಾಡಬೇಕು ಅನ್ನೋದು ನೀವು ಸೂಚನೆ ಕೊಟ್ಟಿದ್ದೀರಾ? ಪತ್ರ ಬರೀಬೇಕಾಗಿತ್ತಲ್ಲ ನೀವು ಜಿಲ್ಲಾಧಿಕಾರಿಗೆ. ಪತ್ರ ಬರೀಬೇಕು, ನೆಟ್ವರ್ಕ್ ಅಲ್ಲ, ಫೋನ್ ಅಲ್ಲ, ಎಲ್ಲಾರು ಹಣ ಇನ್ನು ಪತ್ರ ಬರ್ತೀರಾ ಅಂತ ಕಾನೂನು ಇನ್ನೂ ಪತ್ರ ಬರೀತಾರ. ನೀವು ಅನ್ವೇಷಿಸಬೇಕಾಗಿತ್ತು, ಈ ರೀತಿ ಸಮಸ್ಯೆ ಇದೆ. 2ನೇ ಕೂಡ ನೀವು ಸೂಲಂಗಿ ಕಳೆದು ಎಲ್ಲ ರಜಾದ ಮೇಲೆ 1000 ರೂಪಾಯಿ ಕೊಡ್ತಾನೆ. ನಾನು ಎಲ್ಲಿಂದ ಕೊಡೋದು ಸರ್? ಎಲ್ಲಿಂದ ಕೊಡೋದು ಸರ್?